ಹಲ್ಲೆಲೂಯಾ. ಅನೇಕ ಮಕ್ಕಳಿದ್ದಾರೆ ಜೈ ಮನೆಯಲ್ಲಿದ್ದಾರೆ, ಅದಕ್ಕೆ ಮನಸ್ಸು ಇಲ್ಲಿದೆ. ಹಲ್ಲೆಲೂಯಾ. ಸತ್ರು ಬಿಡೋದಿಲ್ಲ, ಯಾಕಂದ್ರೆ ದೇವರು ಅದು ಮಾಡಿದ್ದಾರೆ. ಹಲ್ಲೆಲೂಯಾ. ಈಗ ಅನೇಕರ ಜೀವಿತಗಳು ದೇವರಿಗೆ ಮುಡಿಪಾಗಿದೆ. ಪ್ರೈಸ್ ದಿ ಲಾರ್ಡ್. ಹೇಗೆ, ಯಾರಲ್ಲಿ ನಾವು ಭರವಸೆ ಇಡಬೇಕು? ಕೀರ್ತನೆ ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 5ನೇ ವಚನ. ಹೇಗೆ, ಯಾರಲ್ಲಿ ನಾವು ಭರವಸೆ ಇಡಬೇಕು? Proverbs chapter 3 verse 5. Read. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯಿಡು. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರೆಲ್ಲ ಓದೋದು ಇಲ್ಲಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ವೆರಿ ಗುಡ್ ಮಾ. ಸ್ವಬುದ್ಧಿ ಏನ್ರಿ? ಸ್ವಬುದ್ಧಿ. ನನ್ನ ಕಡೆ ನೋಡ್ರಿ, ಆರಾಮ್ಸೆ ನೀವು ವಾಕ್ಯ ಕೇಳಬೇಕು. ದೇವರ ಆಲಯಕ್ಕೆ ಬಂದ್ರೆ ವಾಕ್ಯ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಅವತ್ತು ಅವ್ರು ಬಂದಿದ್ದು ಸತ್ತಂಗೆ. ಬೇಸ್ ಅಂದ್ರೆ ಅರ್ಥ ಬೇಸ್. ವಾಕ್ಯ ದೇವರು ಇಲ್ಲ, ದೇವರ ವಾಕ್ಯ ಇಲ್ಲದೆ ನಾವೇನು ಆರಾಧನೆ ಮಾಡಿದ್ರು? ಬೇಸ್. ವಾಕ್ಯವನ್ನ ಕೇಳಿಸ್ಕೋಬೇಕು. ಆಮೇಲೆ ಹಲ್ಲೆಲೂಯಾ. ಆಡೋ ವಯಸ್ಸಲ್ಲಿ ಆಡಬೇಕು, ಹಾಲು ಕುಡಿಯೋ ವಯಸ್ಸಲ್ಲಿ ಹಾಲು ಕುಡಿಬೇಕು, ಊಟ ಮಾಡಬೇಕು, ಹಸಿವಾದ ಊಟ ಮಾಡಬೇಕು, ಕೂತ್ಕೊಳ್ಳುವಾಗ ಕೂತ್ಕೋಬೇಕು, ಎದ್ದಾಗ ಏಳಬೇಕು, ಮಲ್ಕೊಳ್ಳಾಗ ಮಲ್ಕೋಬೇಕು. ಎಲ್ಲಾ ಟೈಮಲ್ಲಿ ಮಲ್ಕೊಂಡೇ ಇರ್ತಿದ್ರೆ ರೋಗ. ಹಲ್ಲೆಲೂಯಾ. ಎಲ್ಲಾ ಟೈಮಲ್ಲಿ ಎದ್ದೇ ಇರ್ತಾವಂದ್ರೆ ಬಾಧೆ. ಹಲ್ಲೆಲೂಯಾ. ಯಾರಲ್ಲಿ ಹೇಗೆ ಭರವಸೆ ಇರಬೇಕು? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬಾರದು. ಓ ಹಲ್ಲೆಲೂಯಾ. ಯಾರ ಬುದ್ಧಿ? ಯಾರ ಬುದ್ಧಿ? ಅವ್ರ ಬುದ್ಧಿ, ಅವ್ರ ಬುದ್ಧಿ, ಅವ್ರ ಬುದ್ಧಿ ಅಲ್ಲ, ನಿನ್ನ ಬುದ್ಧಿ, ನಿನ್ನ ಜ್ಞಾನವನ್ನೇ ನೀನು ಹಾಕೋಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಬುದ್ಧಿಯನ್ನು ನೀನು ಹಾಕೋಬಾರದು, ನಿನ್ನ ವಿವೇಕವನ್ನು ನೀನು ಹಾಕೋಬಾರದು. ನೀನು ಹಾಕೋಬೇಕಾಗಿರೋದು ಒಂದಿದೆ. ಏನಪ್ಪ ಮುಂದೆ? ಏನಮ್ಮ? ಎಲ್ಲರೂ ಹೇಳ್ರಿ, ಏನು? ನೋಡಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು. ಬಹಳ ಜನ ಹೆಂಗಿದ್ದಾರೆ ಗೊತ್ತಾ? ಬಿಡುಗಡೆ ಆಗೋವರೆಗೆ ಚರ್ಚೆಗೆ ಹೋಗೋಣ, ಬಿಡುಗಡೆ ಆದ್ಮೇಲೆ ಬಾಸಿ ಮುಂದೆ ಬಂದ್ರು ಮಾತಾಡ್ತಾರೆ. ಕಷ್ಟ ಬಂದ, ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಹೋದ್ಮೇಲೆ ಯಾವ ರಮಣ ನನಗೆ? ಆದ್ರೆ ನನ್ನ ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು. ವಾಕ್ಯ ಹೇಳ್ತಾರೆ, ನಿನ್ನ ಬುದ್ಧಿ ಆಧಾರ ಮಾಡಿಕೊಂಡ್ರೆ ಬಿದ್ದು ಹೋಗ್ತೀಯ. ನಿನ್ನ ಸ್ವಬುದ್ಧಿ, ನಾನು ಅದನ್ನು ಮಾಡಿದ್ರೆ ಇದಾಗ್ಬೋದು, ಇದನ್ನು ಮಾಡಿದ್ರೆ ಅದಾಗ್ಬೋದು, ಏನೂ ಆಗಲ್ಲ. ನನ್ನ ದೇವರು ಏನ್ ನಡೆಸ್ತಾನೋ ಅದೇ. ಆಮೇಲೆ ಹಲ್ಲೆಲೂಯಾ. 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 ನಿನ್ನ ಸ್ವಂತ ಬುದ್ಧಿಯನ್ನ ಆಧಾರ ಮಾಡ್ಕೋಬೇಡ. ನಿನ್ನ ತೋಳರಿಗೆ ಕೈ ಕೊಡ್ಬೋದು. ನಾನು ಆಗಲೇ ಹೇಳಿದೆ, ಇಂಥ ಒಂದು ದೊಡ್ಡ ವ್ಯಕ್ತಿ ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ದಾರೆ, ಇವತ್ತು ಬೆಳಿಗ್ಗೆ ಅವರು ಸತ್ತು ಬಿದ್ದಿದ್ದಾರೆ. ಹೋಗಿ ಎಬ್ಸಿದ್ರೆ ಅವರೊಳಗೆ ಜೀವ ಇಲ್ಲ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಬುದ್ಧಿ ಕಾಪಾಡ್ತಾ, ಶಕ್ತಿ ಕಾಪಾಡ್ತಾ, ಸಾಮರ್ಥ್ಯ ಕಾಪಾಡ್ತಾ, ಹಣ ಇದೆ ಅಂತ ಹಣ ಕಾಪಾಡ್ತಾ, ಒಳ್ಳೆ ಬಂಗ್ಲೆ ಅಂತ ಮನೆ ಇದೆ, ಮುಂದುಗಡೆ ತುಂಬಾ ಜಾಗ ಇದೆ, ದೊಡ್ಡ ಮನೆ ಇದೆ, ಕಾಪಾಡ್ತಾ, 2-3 ಹೆಣ್ಣಿದ್ರೆ ಕಾಪಾಡಿದ್ರ, ಮಕ್ಕಳಿದ್ದಾರೆ ಕಾಪಾಡಿದ್ರ. ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡ್ಕೋಬೇಡ. ಏನ್ ಮಾಡ್ಬೇಕು ಹಾಗಾದ್ರೆ? ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಪೂರ್ಣ ಮನಸ್ಸು. ಆಮೇಲೆ ಅದಕ್ಕೆ 2 Chronicles chapter 15 verse 1 to 3. Read first 2 Chronicles 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 1, 2, 3 ವಚನಗಳು. ಬೇಗ ಓದ್ರಿ. 2 ಪೂರ್ವಕಾಲ ವೃತ್ತಾಂತ. ದೇವರ ಆತ್ಮವು ಅಜ್ಜನಿನ ಮೇಲೆ ಬಂದದರಿಂದ ಅವನಿಗೆ ಆಸನೆ ಎಲ್ಲಾ ಯೆಹೂದ ಬೆನ್ಯಾಮೀನ ಕುಲಗಳವರೇ, ನೀನು ಯೆಹೋವನನ್ನು
ದಿನಗಳ ಕಾಲ ಆತನು ನಿನ್ನೊಟ್ಟಿಗೆ ನಿನ್ನೊಂದಿಗೆ ಹೊಂದ್ಕೊಂಡೇ ಆಮೇಲೆ ಅಮ್ಮ ಅವರು ಬಿಟ್ಟುಬಿಡಿ, ನೀವು ವಾಕ್ಯದ ಕಡೆ ಗಮನ ಕೊಡ್ರಿ. ಹಲ್ಲೆಲೂಯಾ. ನೀವು ಆ ಕಡೆ ನೋಡ್ಬಿಡಿ, ವಾಕ್ಯದ ಕಡೆ ಗಮನ ಕೊಡ್ರಿ. ಯಾಕಂದ್ರೆ ನಿಮ್ಮನ್ನ ಕಾಪಾಡೋದು ದೇವರ ವಾಕ್ಯ. ಆಮೇಲೆ ನಾನು ಸೋತಾಗ ನನ್ನನ್ನು ಪ್ರಯಾಣಪಡಿಸಿದ್ದು ದೇವರ ವಾಕ್ಯ. ಮರಣದ ಹಾಸಿಗೆಯಲ್ಲಿ ನಾನು ಮಲಗಿರುವಾಗ ನನಗೆ ಎಬ್ಬಿಸಿದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ದೇವರೇ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಸುಮ್ಮನೆ ಕೂತ್ರೆ ಆಗಲ್ಲ. ವಾಕ್ಯ ಕೈಗೊಂಡು ನಡೆಯುವವರಿಗೆ ಜೀವ ಇದೆ. ಹಲ್ಲೆಲೂಯಾ. ದೇವರು ಕಾಪಾಡ್ತಾನೆ, ನೀನೇ ಕೊಡ್ತಾನೆ. ಆದ್ರೆ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಆಮೇಲೆ 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 ಓ ಹಲ್ಲೆಲೂಯಾ. ಆಮೇಲೆ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕು ನೋಡ್ರಿ. ಆಮೇಲೆ ನೀನು ಎಷ್ಟು ದಿನ ಹೊಂದ್ಕೊಂಡಿರ್ತೀಯೋ, ನೀನು ಎಷ್ಟು ಕಾಲ ಸಭೆಗೆ ಬರ್ತೀಯೋ, ನೀನು ಎಷ್ಟು ಕಾಲ ಪ್ರಾರ್ಥನೆ ಮಾಡ್ತೀಯೋ, ಎಷ್ಟು ಕಾಲ ಒಡಂಬಡಿಕೆಯೊಂದಿಗೆ ಅನ್ಯೋನ್ಯತೆಯಲ್ಲಿರ್ತೀಯೋ, ಅಷ್ಟು ದಿನಗಳ ಕಾಲ ದೇವರು ನಿಮ್ಮೊಟ್ಟಿಗೆ ಇರ್ತಾನೆ. ಆಮೇಲೆ 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 ಓ ಯೇಸು ಕ್ರಿಸ್ತನಿಗೆ ಆಮೇಲೆ ಪೂರ್ಣ ಮನಸ್ಸಿಂದ ಹುಡುಕ್ರಿ. ಎಲ್ಲಿ ಹೆಂಗ್ ಹುಡುಕ್ಬೇಕ? ಮಕ್ಕಳವರಿಗೆ ಹೆಂಗ್ ಹುಡುಕ್ಬೇಕ್ರಿ? ಕೈಕೊಂಡು ಹೇಳ್ರಿ, ಪೂರ್ಣ ಮನಸ್ಸಿನಿಂದ ಹುಡುಕೋ. ಸಾಯೋವರೆಗೂ ದೇವರಿಗೆ ಹೊಂದ್ಕೊಂಡಿರು. ನಿನ್ನ ಸಾವಿನಲ್ಲಿಯೂ ಆತನು ನಿನ್ನನ್ನು ಎಬ್ಬಿಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಭೂಮಿಯ ಮಿತ್ರನಾದ ಲಾಜರನಿಗೆ ಯೇಸು ಹೇಳಿದ್ರು, ಲಾಜರನೇ ಎದ್ದು ಹೊರಗೆ ಬಾ. ಆಮೇಲೆ ಜಕ್ಕಾಯನಿಗೆ ಯೇಸು ಹೇಳಿದ್ರು, ಜಕ್ಕಾಯನೇ ಕರ್ತನ ಹೇಳಿದ್ರು ಬಾ. ಹೇಳಿದ್ರ? ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿನ ಮಗು ಸತ್ತು ಬಿದ್ದಿದ್ದು ಯೇಸು ಹೇಳಿದ್ರು, ಅಮ್ಮನೇ ಹೇಳು, ಮಗಳೇ ಹೇಳು. ಹಲ್ಲೆಲೂಯಾ. ಯೇಸು ಹೇಳುವ ಒಂದು ಮಾತು ಸಾಕು ನಮ್ಮ ಜೀವನವನ್ನೇ ಬದಲಾಯಿಸಿ. ಕೈ ತೋರ್ಪಟ್ಟು ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಪ್ಪ, ನೀನು ಹೊಂದಿಕೊಂಡು ಇರುವಷ್ಟು ದಿನ ಆತನು ನಿನ್ನೊಂದಿಗೆ ಇರುವನು. ಹಾ, ನೋಡ್ರಿ, ನೀವು ಆತನನ್ನು ಹುಡುಕಿದರೆ ಆತನು ನಿಮಗೆ ಹೇಳ್ರಿ, ಜೋರಾಗಿ ಹೇಳ್ರಿ, ಸಿಕ್ಕವನ ಅಂದ್ರೆ ಮುಂದೆ ಏನ್ ಮಾಡ್ಬೇಕ್ರಿ? ನೀವ್ ಏನ್ ಮಾಡ್ಬೇಕ್ರಿ? ಇದು ನೀವು ಮಾಡೋದು ಹೇಳ್ರಿ. ಏನ್ ಮಾಡ್ಬೇಕು ನೀವು? ಮೊದಲನೇದೇನಂತೆ ನೀವು ಯೆಹೋವನನ್ನು ಹೊಂದಿಕೊಂಡೇ ಇರಬೇಕು. ಆಮೇಲೆ ನೀವು ಎಲ್ಲಿವರೆಗೂ ಹೊಂದಿಕೊಂಡಿರ್ತೀರೋ ಅಲ್ಲಿವರೆಗೂ ದೇವರು ನಿಮ್ಮ ಜೊತೆಗಿರ್ತಾನೆ. ನೀವು ಎಲ್ಲಿವರೆಗೂ ದೇವರನ್ನು ಹುಡುಕ್ತೀರೋ ಅಲ್ಲಿವರೆಗೂ ದೇವರು ನಿಮಗೆ ಉತ್ತರ ಕೊಡ್ತಾನೆ. ಆಮೇಲೆ 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 ಎರಡನೇದಂದ್ರೆ, ನೀವು ಆತನನ್ನು ಹುಡುಕಿದರೆ ಏನ್ ಮಾಡಿದ್ರೆ? ನೀನು ಆತನನ್ನು ಹುಡುಕಿದ್ರೆ ಯಾರನ್ನು ಹುಡುಕ್ತೀರಿ? ಈಗ ನೀವೆಲ್ಲ ಬಹಳ ಒಳ್ಳೆಯವರು. ಈಗ ಲೋಕದಲ್ಲಿ ಏನ್ ಮಾಡ್ತಾರೆ ಹುಡುಗಿಯವರು? ಅವ್ರ ಬಾಯ್ ಫ್ರೆಂಡ್ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಇವರ ನಮ್ಮ ಬಾಯ್ ಫ್ರೆಂಡ್ ಇವತ್ತು ಬಂದಿಲ್ಲ ಯಾಕೆ? ಹುಡುಗರು ಏನ್ ಮಾಡ್ತಾರೆ? ಅವರ ಗೆಳತಿಯರನ್ನ ಹುಡುಕ್ತಾರೆ. ಎಲ್ಲಿದ್ದಾರೆ ನನ್ನ ಗೆಳತಿ? ಈಗೆಲ್ಲ ಹುಡುಕೋ ಚಾನ್ಸ್ ಇಲ್ಲ. ವಿಡಿಯೋ ಕಾಲ್ ಬಂದ್ರೆ ಎಲ್ಲಿದೆ ಅಂತ ದಿನಗಳಲ್ಲಿ ನಾವಿದ್ದೇವೆ. ಆದ್ರೆ ದೇವರು ನಮಗೆ ಕೊಡುತ್ತಾ ಇರುವ ಮಾತುಗಳು ಅವರು ಮೋಸ ಮಾಡಬಹುದು. ಹಲ್ಲೆಲೂಯಾ. ಅವರು ಕೈ ಬಿಟ್ಟು ಹೋಗ್ಬೋದು. ಆದ್ರೆ ನನ್ನ ದೇವರು ಹೇಳ್ತಾ ಇದ್ದಾರೆ, ನೀವು ಆತನನ್ನು ಹುಡುಕಿದ್ರೆ. ಅದಕ್ಕೆ ಮತ್ತಾಯ ಸುವಾರ್ತೆ 7:7 ಏನ್ ಮಾಡ್ತಾರೆ? ಬೇಡಿಕೊಳ್ಳಿರಿ, ಬೇಡಿಕೊಳ್ಳಿರಿ. ಬೇಡಿಕೊಂಡ್ರೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ರಿ. ಸರಿಯಾಗಿ ಬೇಡಿದ್ರೆ ದೊರೆಯುತ್ತದೆ, ಹುಡುಕಿದ್ರೆ ತಟ್ಟಿದ್ರೆ ಯೇಸು ಮಸೀಹಿ. ಆಮೇಲೆ ಪಕ್ಕದಲ್ಲಿರೋರಿಗೆ ಹೇಳ್ರಿ, ಪ್ರಿಯ ಸಹೋದರಿಯೇ ಸಹೋದರನೇ, ನೀನು ಯೇಸುವನ್ನು ಹುಡುಕೋದಾದರೆ
ನೀವು ಆತನನ್ನು ಹುಡುಕಿದ್ರೆ ಆತನು ನಿಮಗೆ ಏನ್ರಿ ಹೇಳ್ರಿ ಜೋರಾಗಿ ಜೋರಾಗಿ ಹೇಳ್ರಿ, ಸ್ವಲ್ಪ ಗಂಟಲ ವಾಯಿಸ್ ಜೋರಾಗಿ. ಗಂಡನ ಜೊತೆ ಜಗಳ ಮಾಡಕ್ಕಷ್ಟೇ ವಾಯಿಸ್ ತಗೊಳ್ಳಿ. ಅಂದ್ರೆ ಏನು ಗೊತ್ತಿಲ್ಲ ಪಾಪ, ಬಾಯಿ ಒಳಗೆ ಬೆಳೆದಿಟ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಒಂದು ಸಣ್ಣ ಕರಪತ್ರ ತಗೊಂಡು ಬರ್ತಾರೆ, ಬೈಬಲ್ ಹೋಗ್ಕೊಂಡು ಹೋಗಕ್ಕೆ ತ್ರಾಸ್. ಹಲ್ಲೆಲೂಯಾ ಅಂತವ್ರು ಎಲ್ಲಿ ಹೋಗ್ತಾರೆ? ಬೈಬಲ್ ಕೊಡ್ತೀನಿ ಅಂದ್ರೆ ಬ್ಯಾಗು ದೊಡ್ಡದಾಗ ತಗೋರಿ. ನಾನು ನಿನ್ ಬ್ಯಾಗ್ ಇದ್ದಷ್ಟೇ ಬೈಬಲ್ ಇರ್ಬೇಕಂತ ಏನಿಲ್ಲ. ರೊಕ್ಕ ದೇವರು ಬಹಳ ಕೊಡ್ತಾನೆ. ದೇವ್ರ ನನ್ನ ಬ್ಯಾಗ್ ಸಣ್ಣ ಪಕ್ಕದ ಮನೆಯವ್ರಿಗೆ ಕೊಡಪ್ಪ ಅಂತೀರ, ಹೇಳ್ತೀರಾ? ಹುಷಾರ್ ನೋಡಿ, ಎಲ್ಲ ದಾರಿ ಬರ್ತಾ ಇದ್ದೀರ. ನನ್ನ ಬ್ಯಾಗಲ್ಲಿ ಬೈಬಲ್ ಇಡಿಸೋದಿಲ್ಲ, ಹಂಗಾಗಿ ನನ್ನ ಬೈಬಲ್ ಬ್ಯಾಗ್ ಇದ್ದಷ್ಟೇ ಹೋಗಿ. ಹಾಗಾದ್ರೆ ನಿಮ್ಮ ಬ್ಯಾಗು ತುಂಬಲ್ಲ, ದೇವ್ರ ಪಕ್ಕದ ಮನೆಯವರಿಗೆ ಆಶೀರ್ವಾದ ಮಾಡ್ತಾರೆ. ಏನ್ ಮಾಡ್ಬೇಕಾಗ? ಒಂದು ಹಾಲಿನ ಬುಕ್ಕು, ಒಂದು ನೋಟ್ ಬುಕ್ಕು, ಒಂದು ಬೈಬಲ್ ಬರಬೇಕು ಅಂತ ಬ್ಯಾಗ್ ತಗೋ ಮಸ್ತಾಗಿ ಒಂದು ನೀರಿನ ಮಾಡ್ಬೇಕು ಜೊತೆಗೆ. ಆಮೇಲೆ ಅದ್ರ ಜೊತೆಗೆ ಏನಿರ್ಬೇಕು, ನಿಮ್ ಜೊತೆ ಬರುವಾಗ ಒಂದು ನೀರಿನ ಬಾಟಲ್ ಜೊತೆಗೆ ಇರಬೇಕು. ಎಲ್ಲ ಹಾಕೊಂಡು ದೇವರ ಅಂಗಕ್ಕೆ ಬರ್ತಾ ಇದ್ರೆ ದಾರಿಯಲ್ಲಿರೋರೆಲ್ಲ ಸೆಲೆಕ್ಟ್ ಮಾಡ್ಬೇಕು. ಅವಾಗ ನೀವು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಹಲ್ಲೆಲೂಯಾ. ನೀವು ಆತನನ್ನು ಹುಡುಕಿದ್ರೆ ಆತನು ನಿಮಗೆ ಸಿಗ್ತಾನೆ. ಹುಡುಕಕ್ಕೆ ಮನಸ್ಸಿದೆ, ಒಂದು ಕವರ್ ಹುಡುಕ್ತೀವಿ ಬೇಗ, ಎಲ್ಲಾದ್ರೂ ಒಂದು ಅಬ್ರೇಕಿನ ಹಾಳಿ ರೊಕ್ಕ ಸಿಕ್ಕರೆ ಅಬ್ರೇಕಿನ ಹಾಳಿ ಹಾಕೊಂಡು ಹೋಗ್ತೀರಾ? ನೀವು ಹೋಗ್ತೀರಾ? ಅಂದ್ರೆ ವಾಕ್ಯಕ್ಕೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರಂತ ಇದ್ರ ಮೇಲೆ ನಿಮ್ಮ ಭಾವನೆ, ನಿಮ್ಮ ಮನಸ್ಥಿತಿ, ನಿಮ್ಮ ನಂಬಿಕೆ, ಭರವಸೆ ಅರ್ಥ ಆಗ್ತದೆ. ನಾನು ಬಹಳ ಹೆಮ್ಮೆ ಹೇಳ್ತೀನಿ ಕೆಲವು ವಿಷಯಗಳಲ್ಲಿ. ಆಮೇಲೆ ಆಮೇಲೆ ಬೈಬಲ್ ಅನ್ನ ಕೇವಲವಾಗಿ ಕೈಯಾಗಿ ಇಟ್ಕೊಂಡು ಬರೋದಾದ್ರೆ ಬೈಬಲ್ ತಗೊಂಡು ಬರಬೇಡ. ನೀವು ವಾಕ್ಯಕ್ಕೆ ಅಗೌರವ ಕೊಡಬೇಡಿ. ರೊಕ್ಕ ಇಲ್ಲ ಹಾಕ್ತಾರೆ, ಬೈಬಲ್ ಎಲ್ಲಿ ಇಟ್ಕೊಂಡು ಬರ್ತಾರೆ. ಫೋನ್ ಎಲ್ಲ ಹಾಕ್ತಾರೆ, ಹಾರ್ಟ್ ಅಟ್ಯಾಕ್ ಬರೋ ಜಾಗದಲ್ಲಿ ಫೋನ್ ಹಾಕ್ತಾರೆ. ಆ ಹಾರ್ಟ್ ಅನ್ನು ಉಳಿಸುವಂತ ದೇವರ ವಾಕ್ಯನ ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದೀರಾ? ಎಲ್ಲಿ ದಾರಿ ಬರ್ತಾ ಇದ್ದೀರಾ? ಈಗಲೇ ಕರೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಹೋಗೋ ಮುಂದೆ ಒಳ್ಳೆ ಬ್ಯಾಗ್ ತಗೊಂಡು ಹೋಗ್ರಿ. ಆಮೇಲೆ ಆಮೇಲೆ ಅಂಗಡಿಯವ್ರು 300 ರೂಪಾಯಿ ಹೇಳ್ತಾರೆ ಅಂದ್ರೆ ನೀವು 300 ರೂಪಾಯಿ ಬ್ಯಾಗ್ ಬೇಡ್ರಿ, 1000 ರೂಪಾಯಿ ತೆಗೀರಿ ಅಂದ್ರಿ. ಹೌದು, ನಾವ್ ಹೇಳೋದು ಹಾಗೆ ರೇಖ. 300 ತಗದ ಆ ಕಡೆ ಹಾಕಪ್ಪ, ನಾನು ಅದೇ ಹೇಳ್ತೇನೆ. ಹಲ್ಲೆಲೂಯಾ. ಇಬ್ರಿಗೂ ಒಂದೊಂದು ಬೈಬಲ್ ತಗೊಂಡು ಬಂದ್ರೆ ಹಲ್ಲೆಲೂಯಾ. 1700 ರೂಪಾಯಿ ಇದೆ, 1000 ಇದೆ, 1200 ಇದೆ, 1500 ಇದೆ, 2000 ಇದೆ. ಅದನ್ನ ಬಿಟ್ಟರೆ ಇಲ್ಲಿದೆ ನೋಡಿ. ಹಲ್ಲೆಲೂಯಾ. ಇವೆಲ್ಲ ಇರಲಿ, ನಮಗೆ ಇದನ್ನು ಕೊಡಿ. ಹಲ್ಲೆಲೂಯಾ. ಒಳ್ಳೆ ತಂದೆ ಒಬ್ಬ ಮಗನಿಗೆ ಒಳ್ಳೆ ಬೈಬಲ್ ಕೊಡಿಸ್ತಾರೆ. ಆಮೇಲೆ ಒಳ್ಳೆ ಮೊಬೈಲ್, ಒಳ್ಳೆ ಗಾಡಿ ಕೊಡಿಸೋ ಮುಂಚೆ ಒಳ್ಳೆ ಬೈಬಲ್ ಕೊಡಿಸ್ತಾರೆ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ಅವಾಗ ಗೊತ್ತಾಗ್ತದೆ ಆ ಮಗ ನನ್ನವನ ಅಂತ ಹೇಳಿ. ಗಾಡಿನೇ ಬೇಕು, ಮೊಬೈಲ್ ಬೇಕಂತಲ್ಲ. ಆ ಮಗ ಯಾವತ್ತೂ ನಮ್ಮನ್ನು ನೋಡಲ್ಲ, ಅವನು ಯಾವತ್ತೂ ನಮ್ಮನ್ನು ನೋಡಲ್ಲ. ಇದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಾನು ಹೇಳೋ ಮಾತು. ಅವನು ಯಾವತ್ತೂ ನಿಮ್ಮ ಮಗ ಅಲ್ಲ, ಸಣ್ಣದಿದ್ದಾಗ ಅಷ್ಟೇ ನಿಮ್ಮ ಮಗ, ಮುಂದೆ ನೀನು ಯಾರೋ ಗೊತ್ತಿಲ್ಲ ಅಂತ. ಆದ್ರೆ ಒಳ್ಳೆ ಬೈಬಲ್ ಕೊಡಿಸ್ರಿ. ಅಮ್ಮ ಅಪ್ಪ ನನಗೆ ಇಂಥ ಜೀವವುಳ್ಳ ವಾಕ್ಯ ಕೊಡಿಸಿದ್ದೀರಾ, ನಿಮಗೆ ಕೃತಜ್ಞತೆಗಳು, ದೇವರಿಗೆ ಸ್ತೋತ್ರ. ಈ ವಾಕ್ಯ ನನಗೆ ದೇವರು ಕೊಟ್ಟಿದ್ದಾರೆ ಅಂತ ತಗ್ಗಿ ಬಗ್ಗಿ ನಡೀತಲ್ಲ, ಅವರು ನಮ್ಮ ತಲೆಗೆ ಕಿರೀಟವಾಗಿದ್ದಾರೆ. ನೀವು ಆತನನ್ನು ಹುಡುಕಿದ್ರೆ ಆತನು ಆತನು ಇದನ್ನು ಬರಿಬಾರದು. ಯಾರು ಆತನು? ಯೇಸು. ಯಾರು ಆತನು? ದೇವರು. ಯಾರು ಆತನು? ಸೃಷ್ಟಿಕರ್ತನು. ಯಾರು ಆತನು? ನಿನ್ನನ್ನ ನನ್ನನ್ನ ಪಾಪದ ಕೆಸರಿನಿಂದ ಬಿಡುಗಡೆ ಮಾಡಿದ ಜೀವವುಳ್ಳ ದೇವರು. ಹಲ್ಲೆಲೂಯಾ. 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 ಆತನು ನಿಮಗೆ ಸಿಕ್ಕುವನು. ಹುಡುಕ್ತೀರಾ? ದೇವರನ್ನು ಹುಡುಕ್ತೀರಾ? ಕೆಲಸ ಹುಡುಕ್ತೀರಾ? ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಹುಡುಕ್ತಾರೆ. ಏನ್ ಹುಡುಕ್ತಾರೆ? ಕೆಲಸ ಹುಡುಕ್ತಾರೆ. ಇವತ್ತು ಬಂದಿದ್ದೀವಿ, ಇನ್ನೊಂದು ತಿಂಗಳು ಪಾಸ್ಟರ್ ಮುಖ ನೋಡಲ್ಲ. ನನಗೆ ಮುಖ್ಯ ಕೆಲಸ ಬೇಕು, ಆದ್ರೆ ನಮಗೆ ಮುಖ್ಯ ದೇವರು. ಯಾರು ದೇವರ ಹಿಂದೆ ಹೋಗ್ತಾರೋ ಅವ್ರಿಗೆ ಏನಾಗಬೇಕು, ದೇವರು ಅವ್ರ ಪಾದದ ಕೆಳಗೆ. ಆಮೇಲೆ ದುಡಿಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ನೀವು ದುಡಿ, ಪ್ರತಿದಿನ ಕೆಲಸ ಮಾಡ್ರಿ. ಬೈಬಲ್ ಹೇಳ್ತಾರೆ ದುಡಿಯುವವನಿಗೆ ಹೊಟ್ಟೆ ತುಂಬ ಅನ್ನ.
ದರಿದ್ರತೆಯನ್ನು ಪಡ್ಕೊಳ್ತದೆ. ಹಲ್ಲೆಲೂಯಾ. ಆದರೆ ಆತನನ್ನು ನೀವು ಹುಡುಕ್ರಿ, ಆತನನ್ನು ಬಯಸಿರಿ. ನೀವು ಹುಡುಕಿದ್ರೆ ಆತನ ನಿಮಗೆ ಸಿಗ್ತಾನೆ. ಆಮೇಲೆ ಆತನನ್ನು ಬಿಟ್ಟರೆ ಜೋರಾಗಿ ಹೋದ್ರಿ, ಎಲ್ಲರೂ ಇಲ್ಲಿ ನೋಡ್ಕೊಂಡು ಹೋದ್ರಿ. ಏನಂದ್ರೆ ಆತನನ್ನು ಬಿಟ್ಟರೆ, ಆತನು ನೋಡ್ರಿ, ಇಲ್ಲಿ ಆತನನ್ನು ಒಂಟಕ್ಷರದಲ್ಲಿ ಹೌದಾ? ಇಲ್ಲಿ ನೋಡಿ ಆತನು. ಹಲ್ಲೆಲೂಯಾ. ದೇವರನ್ನ ಯಾವತ್ತೂ ಹಗುರವಾಗಿ ಪರಿಗಣಿಸಬೇಡ್ರಿ ನೀವು. ದೇವರನ್ನ ಯಾವತ್ತೂ ಕೇವಲವಾಗಿ ನೋಡಬೇಡ್ರಿ ನೀವು. ಹಲ್ಲೆಲೂಯಾ. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಏನ್ ಮಾಡೋದು? ಅಯ್ಯೋ, ನಾನು ಬಿಟ್ಟರು ದೇವರು ನನಗೆ ಬಿಡಲ್ಲ ಅಂತ ನೀವು ತಪ್ಪು ಕಲ್ಪನೆ ಒಳಗದ್ದೀರಿ. ಹಲ್ಲೆಲೂಯಾ. ಅದಕ್ಕೆ ನಾನು ಫ್ರೈಡೆ ಹೇಳಿದೆ, ಯೆಹೆಜ್ಕೇಲ 43ನೇ ಅಧ್ಯಾಯ 24ನೇ ವಚನ. ಅಲ್ಲೇ ಹಾಗೆ ಯೆಹೆಜ್ಕೇಲ 43ನೇ ಅಧ್ಯಾಯ 24ನೇ ವಚನ. ಯೆಹೆಜ್ಕೇಲ 43:24 read first. ಯೆಹೆಜ್ಕೇಲ 43:24. ನೀನು ಅವುಗಳನ್ನು ಯೆಹೋವನಿಗೆ ಸಮರ್ಪಿಸಲು ಯಾಜಕರು ಅವುಗಳ ಮೇಲೆ ಉಪ್ಪನ್ನು ಚೆಲ್ಲಿ ಯೆಹೋವನಿಗಾಗಿ ಸರ್ವಾಂಗ ಹೋಮ ಮಾಡುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಿಮಗೆ ಹೇಳಿದ್ದೇನೆ. ನೀನು ಮೊದಲು ದೇವರಿಗೆ ಸಮರ್ಪಣೆ ಮಾಡು. ನಿನ್ನ ಜೀವಿತದಲ್ಲಿ, ನಿನ್ನ ಆಲೋಚನೆಯಲ್ಲಿ, ನಿನ್ನ ಕೈಯಲ್ಲಿ, ನಿನ್ನ ಬ್ಯಾಗಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಹೊಲದಲ್ಲಿ, ನಿನ್ನ ಕೊಟ್ಟಿಗೆಯಲ್ಲಿ, ನಿನ್ನ ಕಣದಲ್ಲಿ, ನಿನ್ನ ಹೃದಯದ ಒಳಗಿರುವ ಪ್ರತಿಯೊಂದನ್ನು ದೇವರಿಗೆ ಸಮರ್ಪಣೆ ಮಾಡು. ಆಮೆನ್, 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 ಆಮೆನ್. ಈ ಸಮರ್ಪಣೆ ಮಾಡಿದ್ರೆ ಯಾಜಕರು ಪಾಸ್ಟರ್ಸ್ ಬೇಕೋ ಬೇಡವಾ? ಬಹಳ ಜನ ಅಂದ್ಕೊಳ್ತಾರೆ ದೇವರ ಮೊಟ್ಟಿಗೆ ಇದ್ದವರು ಪಾಸ್ಟರ್ ತಗೊಂಡೇ ಮಾಡೋದು. ಪಾಸ್ಟರ್ ಇಲ್ಲ ಅಂತ ಹೇಳಿದ್ರೆ ನೀವು ಆತ್ಮಿಕ ಜೀವಿತದಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಅವರನ್ನು ಆಯ್ಕೆ ಮಾಡಿ, ತಾಯಿ ಗರ್ಭದಲ್ಲಿರುವಾಗ ಅವರನ್ನು ರೂಪಿಸಿ ಆಯ್ಕೆ ಮಾಡಿ ಕರೆದು ಪ್ರತಿಷ್ಠೆ ಪಡಿಸಿ ಅಭಿಷೇಕದಿಂದ ತುಂಬಿಸಿ ಕಳಿಸಿರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಸ್, ಹೌದಲ್ಲ? ಒಬ್ಬನು ಬಿದ್ರೆ ಮತ್ತೊಬ್ಬನು ಎಬ್ಸಕ್ ಬೇಕಲ್ವಾ? ಎಬ್ಸಕ್ಕೋಸ್ಕರ ದೇವರು ತನ್ನ ಸೇವಕರಿಗೆ. ಹಲ್ಲೆಲೂಯಾ. 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 ಬಹಳ ಜನ ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ, 3 ಎಳೆಯ ಹಗ್ಗ, ತಂದೆ ಮಗ ಪವಿತ್ರಾತ್ಮ ಅಂತ ಹೇಳ್ತೀವಿ. ಓಕೆ, ಆದ್ರೆ 3 ಎಳೆಯ ಹಗ್ಗ ಏನು ಗೊತ್ತಾ? ಇನ್ನೊಂದು, ಒಂದೇ ಎಳೆ ತಂದೆ ಮಗ ಪವಿತ್ರಾತ್ಮ, 2ನೇ ಎಳೆ ದೇವರ ಸೇವಕರು ಮತ್ತೆ ಸಭೆ ವಾಕ್ಯ. ಓಕೆ, 3ನೇ ಎಳೆ ನೀವುಗಳು. ಆಮೇಲೆ 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 1ನೇ ಎಳೆ ದೇವರು ಮತ್ತು ದೇವರ ವಾಕ್ಯ, 2ನೇ ಎಳೆ ಈ ಕಟ್ಟಡ ಮತ್ತು ದೇವರ ಸೇವಕರು, 3ನೇ ಎಳೆ ಆತ್ಮಿಕವಾದ ವಿಶ್ವಾಸಿಗಳು. ಆಮೇಲೆ ಈ ಮೂವರು ಒಂದಾಗಿದ್ರೆ ಯಾವ ಶಕ್ತಿಯೂ ಹರಿಲಿಕ್ಕೆ, ಕಳುಹಿಗೆ, ಮುರಿಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಮಗ ಭಾಷಣ ಕೈ ಮಾಡ್ತಾರೆ ಹೇಳೋದಕ್ಕೆ. ಆಮೇಲೆ ಸಾಧ್ಯವೇ ಇಲ್ಲ. ಆಮೇಲೆ ಯಾಕಂದ್ರೆ ನಾವು ತಂದೆಯೊಟ್ಟಿಗಿದ್ದೇವೆ, ಮಗನೊಟ್ಟಿಗಿದ್ದೇವೆ, ಪವಿತ್ರಾತ್ಮನೊಟ್ಟಿಗಿದ್ದೇವೆ, ಸೇವಕರೊಟ್ಟಿಗಿದ್ದೇವೆ, ಸಭೆಯೊಟ್ಟಿಗಿದ್ದೇವೆ, ಆತ್ಮನೊಟ್ಟಿಗೆ ಇದ್ದೇವೆ. ಪವಿತ್ರಾತ್ಮನಲ್ಲಿ ನಡೀತಾ ಇದ್ದೇವೆ. ಯಾರು ಏನು ಹೇಳಿದ್ರು ನಡೀತಾ ಇದ್ದೇವೆ, ಚಲಿಸ್ತಾ ಇದ್ದೇವೆ. ಆಮೇಲೆ 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 ಓ ಯೇಸು ಮಸಿಹಿ. ನೀವು ಆತನನ್ನು ಬಿಟ್ಬಿಟ್ರೆ ಆತನು ನಿಮ್ಮನ್ನು ಬಿಟ್ಟೇ ಬಿಡುವರು. ಆಮೇಲೆ ಈ ಸಭೆ ಬಿಟ್ಟು ನೀವು ದೊಡ್ಡ ಸಭೆ ಹೋಗ್ಬೋದು. ಪ್ರಪಂಚದಲ್ಲಿ ದೊಡ್ಡ ಸಭೆ, ದಕ್ಷಿಣ ಕೊರಿಯಾಗೆ ನೀವು ಹೋಗ್ಬೋದು, ಅಥವಾ ಮತ್ತೊಂದು ಪ್ಲೇಸ್ಗೆ ನೀವು ಹೋಗ್ಬೋದು. ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಬಸವಣ್ಣನವರ ಮಾತು, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲಲ್ಲ. ಒಬ್ಬ ತಂದೆ ತಾಯಿ ನೋಡ್ಕೊಳ್ಳಾರ್ದವನು ಇನ್ನೊಬ್ಬ ತಂದೆ ತಾಯಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಗಂಡ ಅಥವಾ ಹೆಂಡತಿ ಒಬ್ರಿಗೊಬ್ರು, ಗಂಡ ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನೋಡು, ಆ ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಅವನು ಯೋಗ್ಯನಲ್ಲ, ಅವನ ಗಂಡನಾಗಲಿಕ್ಕೆ ನಾಲಾಯಕ.
ನಿನಗೆ ಕೊಟ್ಟಂತಹ ಧರ್ಮಪತ್ನಿಯನ್ನ ನೀನು ಪ್ರೀತಿ ಮಾಡಬೇಕು, ನೀನು ಚೆನ್ನಾಗಿ ನೋಡ್ಕೋಬೇಕು, ನೀನು ಚೆನ್ನಾಗಿ ಉಪಚಾರ ಮಾಡಬೇಕು. ಹಲ್ಲೆಲೂಯ. ಅಯ್ಯೋ ನೋಡು ಅವ್ರ ಮಕ್ಕಳು ಹೇಗಿದ್ದಾರೆ ಅಂತ ಬಹಳ ಜನ ಹೇಳ್ತಾರೆ. ಯಾಕೆ ದೇವರಿಗೆ ಮಕ್ಕಳು ಕೊಟ್ಟಿಲ್ವಾ? ಅವ್ರಿಗೆ ಬೆಳೆಸೋ ಜ್ಞಾನ ಕೊಟ್ಟಿಲ್ವಾ? ಓ ಕುಡಿಲಿಕ್ಕೆ ಹಾಲಾದವನು ನೆಲ ಡೊಂಕಂತೆ. ನಿನಗೆ ಮಕ್ಕಳು ಕೊಟ್ಟಿದ್ದಾರೆ, ಶಿಕ್ಷಿಸು, ಪ್ರೀತಿಸು, ದಂಡಿಸು, ಆತ್ಮಿಕವಾದವರಿಗಾಗಿ ಪ್ರಾರ್ಥನೆ ಮಾಡು, ವಾಕ್ಯವನ್ನು ಬೋಧಿಸು, ದೇವರಿಗೆ ನಡೆಸು. ಹಲ್ಲೆಲೂಯ. ನಡೆದು ಹೋದರೆ ನಾನು ಅವತ್ತು ಅವರ ಕುಟುಂಬದ ಹೋದಾಗ ಅವರಿಗೆ ಒಂದೇ ಮಾತು ಹೇಳಿದ್ದೆ, ಅಕ್ಕ ನಿಮ್ಮ ಕೈಯಲ್ಲಿ ನೂರಾರು ಸಾವಿರಾರು ಜನ ಕಲ್ತು ಹೋಗಿದ್ದಾರೆ. ಅವ್ರು ಹೇಳಿದ್ರು, ಹೌದು ಪಾಸ್ಟರ್, ಅನೇಕರು ಇವತ್ತು ದೇವರ ಸೇವೆಯಲ್ಲಿದ್ದಾರೆ. ಹಲ್ಲೆಲೂಯ. ಸಂಡೇ ಕ್ಲಾಸ್ ಮಾಡೋರು ನನಗೆ ದೇವರು ಗೌರ್ಮೆಂಟ್ ಉದ್ಯೋಗ ಕೊಟ್ಬಿಟ್ಟಿದೆ ಬಿಡು, ನಾನು ಹಾಯಾಗಿರೋದಲ್ಲ. ಮಕ್ಕಳನ್ನ ನಾನು ದೇವರಿಗೆ ಬೆಳೆಸುವುದು ಈಗ ಯಾವಷ್ಟು ಮಾಡಲ್ಲ. ಒಂದಿನ ಬರ್ತದೆ ನಿಮ್ಮನ್ನು ಹೊಗಳ್ತಾರೆ, ನೆನೆಸ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ನನ್ನ ಸೇವೆ ಮಾಡೋರಿಗೆ ತಂದೆ ಬಹುಮಾನ ಕೊಡ್ತಾರೆ. ಇವತ್ತು ಕಷ್ಟ ನಿಮಗಿರ್ಬೋದು, ಆಪತ್ತು ನಿಮಗಿರ್ಬೋದು, ಸಾಲ ನಿಮಗಿರ್ಬೋದು, ಶೋಧನೆ ನಿಮಗಿರ್ಬೋದು, ಅನಾಹುತ ನಿಮಗಿರ್ಬೋದು, ಹೆದರಬೇಡ್ರಿ. ಒಂದಿನ ಬರ್ತದೆ, ದೊಡ್ಡ ಜಯವನ್ನು ಹೊರಗೆ ಬಳಿಗೆ ಬರ್ತದೆ. ಕೈಗಳು ಜೋರಾಗಿ ಬಂದು ದೇವರಿಗೆ ಸ್ತೋತ್ರ. ಆಮೆನ್, 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 ಹಲ್ಲೆಲೂಯ. ನೀವು ಆತನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಹುಡುಕ್ತೀರಾ? ದೇವರಿಗೆ ಬರ್ತೀರಾ? ಪ್ರಾರ್ಥನೆ ಮಾಡ್ತೀರಾ ಅಥವಾ ಕೆಲಸ ಮಾಡ್ಕೊಂಡು ಹೋಗ್ತೀರಾ? ದಯಮಾಡಿ ಹೇಳ್ತೇನೆ ನನ್ನ ಪ್ರೀತಿಯ ಮಕ್ಕಳೇ, ನೀವೆಷ್ಟೇ ದೂರ ಇದ್ರು, ಎಷ್ಟೇ ಯಾವುದೇ ಹಳ್ಳಿ ಒಳಗಿದ್ರು, ಯಾವುದೇ ಗುಡಿಸಿನೊಳಗಿದ್ರು, ನನ್ನ ಮಕ್ಕಳೇ, ಕ್ರಿಸ್ತನು ನನಗೆ ಕೊಟ್ಟ ಆತ್ಮಿಕ ಮಕ್ಕಳು. ಆಮೇಲೆ ನೀವು ಯಾವುದೇ ರೋಗದಲ್ಲಿ ನರಳ್ತಾ ಇದ್ರು, ನೀವು ನನ್ನ ಮಕ್ಕಳೇ. ಹಲ್ಲೆಲೂಯ. ನಿಮಗೊಂದು ಒಳ್ಳೆಯ ಮಾತು ಹೇಳ್ತಾ ಇದ್ದೇನೆ, ನೀವು ಆತನನ್ನು ಹುಡುಕಿದರೆ ಆಮೇಲೆ ಆತನು ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಏನಮ್ಮ, ಆತನು ನಿಮ್ಮನ್ನು ಏನ್ ಮಾಡ್ತಾನ್ರಿ? ಜೋರಾಗಿ ಹೇಳ್ರಿ, ಬಿಟ್ಟು ಬಿಡುವನು. ಆಮೇಲೆ ನೀವು ದೇವರಿಗೆ ಬಿಟ್ಟು ಬಿಟ್ಟರೆ ದೇವರು ನಿಮ್ಮನ್ನು ಬಿಟ್ಟು ಬಿಡ್ತಾನೆ. ಆಶ್ಚರ್ಯನು ಆಸನಿಗೆ ಹೇಳ್ದ, ಪವಿತ್ರಾತ್ಮ ಭರಿತನಾಗಿ ಹೇಳ್ದ. ಹಲ್ಲೆಲೂಯ. ಲೋಕ ರೀತಿಯಲ್ಲಿ ಮಾತಾಡುವ ಜನರ ಮಾತು ಕೇಳಬೇಡ್ರಿ. ಪವಿತ್ರಾತ್ಮ ಭರಿತವಾಗಿ ಮಾತಾಡುವ ಒಬ್ಬೊಂದು ಪ್ರವಾದದ ವಾಕ್ಯಗಳು, ದೇವರ ಮಾತುಗಳು ನಮಗೆ ಹೊಸ ಶಕ್ತಿಯನ್ನು ತರ್ತವೆ. ಓ ಹಲ್ಲೆಲೂಯ. ಹೊಸ ಬಲವನ್ನು ತರ್ತದೆ, ಹೊಸ ಬಿಡುಗಡೆಯನ್ನು ತರ್ತದೆ. ಆಮೇಲೆ ಮುಂದೆ ನೋಡಪ್ಪ, 3ನೇ ವಚನ, ವರ್ಸ್ 3. ಆಗ ಇಸ್ರಾಯೇಲರಿಗೆ ಸ್ವಲ್ಪ ಮೇಲ್ಸು, ಬಹುಕಾಲದಿಂದ ಸತ್ಯವಾದ ದೇವರು ಬೋಧಿಸುವ ಯಾಜಕರು ಏನಪ್ಪ ಧರ್ಮಶಾಸ್ತ್ರ. ಹಲ್ಲೆಲೂಯ. ನೀನು ಎಷ್ಟು ಹುಡುಕಿ ಮನಪೂರ್ವಕವಾಗಿ ಹುಡುಕದೆ ಹೋದರೆ, ಯಾವುದೇ ದೊಡ್ಡ ಬೋಧಕರು ಬಂದು ಹೇಳಿದ್ರು ನಿನ್ನ ಜೀವನ ಇಷ್ಟು. ಬಹಳ ಜನರಿಗೆ ಏನ್ ಆಸೆ ಗೊತ್ತಾ? ನಾನು ದೊಡ್ಡ ಮೀಟಿಂಗಿಗೆ ಹೋಗ್ಬೇಕು. ಯಾಕೆ ಮೀಟಿಂಗ್? ಊಟಕ್ಕೆ ಹೋದ್ರೆ ಊಟ ಸಿಗ್ತದಂತ ಹೋಗ್ತಾರೆ. ಆದ್ರೆ ಬಹುಪಾಲು ಜನ ಆತ್ಮಿಕ ಬೆಳವಣಿಗೆಯನ್ನು ಹುಡುಕ್ತಾರೆ. ಹಲ್ಲೆಲೂಯ. ಆದ್ರೆ ನಾವು ಊಟ ಅಲ್ಲ, ನಾವು ಹುಡುಕಬೇಕಾಗಿರೋದು ಸರ್ವಶಕ್ತನಾದ ದೇವರನ್ನ. ಆಗ ಇಸ್ರಾಯೇಲರಿಗೆ ಬಹುಕಾಲದಿಂದ ಸತ್ಯವಾದ ದೇವರು ಬೋಧಿಸುವ ಯಾಜಕರು ಹಾಗೂ ಧರ್ಮಶಾಸ್ತ್ರವು ಇರಲಿಲ್ಲ. ಅವತ್ತು ಬೋಧಿಸಲಿಕ್ಕೆ ಯಾರು ಇಲ್ಲ. ಅವತ್ತು ಇಂಥ ಪವಿತ್ರವಾದ ಬೈಬಲ್ ಇಲ್ಲ ಅವರ ಹತ್ರ. ಆದರೂ ಎಂತ ಭಕ್ತಿಯಲ್ಲಿ ನಡೆದರು ಗೊತ್ತಾ? ಯೋಸೇಫ್ ಎಂತ ಭಕ್ತಿ! ದೇವರು ಕೊಟ್ಟ ಆಜ್ಞೆ, ದೇವರು ಕೊಟ್ಟ ಕನಸು, ದೇವರು ಕೊಟ್ಟ ವಾಗ್ದಾನ, ದೇವರು ಕೊಟ್ಟ ದರ್ಶನವನ್ನು ಹೊಂದ್ಕೊಂಡ. ಅನ್ಯರ ದೇಶದಲ್ಲಿ ಐಗುಪ್ತದಲ್ಲಿ ಇದ್ರು ತನ್ನ ನಂಬಿಕೆಯನ್ನ ಕಳ್ಕೊಳ್ಳಿಲ್ಲ. ಇಲ್ಲಿ
ಇದೆಲ್ಲ ಗಮನಿಸ್ತಾರೆ. ಬಿಡು ಇದ್ದಾಗಲೂ ನೀವು ಪ್ರೇಯರ್ ಮಾಡೋದಿಲ್ಲ, ಬಿಡು ಇದ್ದಾಗಲೂ ಆಲಯಕ್ಕೆ ಬರೋದಿಲ್ಲ, ಬಿಡು ಇದ್ದಾಗಲೂ ದೇವರ ವಾಕ್ಯ ಓದೋದಿಲ್ಲ. ಆದ್ರೆ ಯೋಸೇಫನು ಸೆರೆಮನೆ ಒಳಗಿದ್ದಾಗಲೂ ಕರ್ತನಾದ ದೇವರನ್ನು ನೋಡಿದ. ಅನಾನುಕೂಲವಾದ ಪರಿಸ್ಥಿತಿಗಳಲ್ಲಿ ದೇವರ ಕಾರ್ಯಗಳನ್ನು ನೋಡಿದ. ಹಲ್ಲೆಲೂಯಾ. ಆಮೇಲೆ ಆಲೋಚನೆ ವಚನ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲಿನ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ವಾವ್. ಆಮೇಲೆ ಎಲ್ಲಿ ತಿರುಗಿಕೊಂಡ್ರು? ಇಕ್ಕಟ್ಟು ಬಂದಿದೆಯಾ? ಬಾಧೆ ಬಂದಿದೆಯಾ? ವೇದನೆ ಬಂದಿದೆಯಾ? ಶೋಧನೆ ಬಂದಿದೆಯಾ? ಜನ ಚುಚ್ಚಿ ಮಾತಾಡ್ತಾರ, ಅವಮಾನ ಮಾಡ್ತಾರ, ಹೇಳಿ ಮಾಡ್ತಾರ, ಕೀಳಾಗಿ ಮಾತಾಡ್ತಾರ, ಮುಂದೆ ಬಿಟ್ಟು ಹಿಂದೆ ಹಾಸ್ಯ ಮಾಡ್ತಾರ. ಡೋಂಟ್ ವರಿ. ಪಕ್ಕದವರಿಗೆ ಹೇಳ್ರಿ, ಏನು ವರಿ? ಡೋಂಟ್ ವರಿ. ಆಮೇಲೆ ನೋವು ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಇಸ್ರಾಯೇಲರ ಸದಮನ ಸ್ವಾಮಿಯಾದ ಸೃಷ್ಟಿಕರ್ತನಾದ ದೇವರು ನಮ್ಮೊಂದಿಗಿದ್ದಾನೆ. ಅದಕ್ಕೆ ಆ ವಾಗ್ದಾನ ಯೆಶಾಯ 41:10 ನಾವು ಓದಿದ್ದು ಏನು? ನಾನೇ ನಿನ್ನೊಂದಿಗಿದ್ದೇನೆ. ಆಮೆನ್, 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 ಆಮೆನ್. ನಾನೇ ಸರ್ವಶಕ್ತನಾದ ದೇವರು, ನಾನೇ ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನ ದೇವರು. ಹೇಳಿದ ಹಾಗೆ ಜನ ರೋಗದಿಂದ ಜಾಸ್ತಿ ಜನ ಸಾಯ್ತಾ ಇಲ್ಲ, ಸಾಲದಿಂದ ಜಾಸ್ತಿ ಜನ ಸಾಯ್ತಾ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ ಅಂತ ಜಾಸ್ತಿ ಜನ ಸಾಯ್ತಾ ಇಲ್ಲ. ಇವತ್ತು ಜನ ಸಾಯ್ತಾ ಇರೋದು ಭಯ, ದಿಗ್ಭ್ರಮೆ, ದಿಕ್ಕು ತೋಚದ ಪರಿಸ್ಥಿತಿ. ಕೊನೆಗೆ ಏನ್ ಮಾಡ್ತಾರೆ? ಇದೇನು ಬೇಡ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ. ಬೈಬಲ್ ಹೇಳ್ತದೆ ಆತ್ಮಹತ್ಯೆ ಮಹಾಪಾಪ. ಆತ್ಮಹತ್ಯೆ ಮಾಡ್ಕೊಂಡಿರುವ ಆತ್ಮ ದೇವರ ರಾಜ್ಯಕ್ಕೆ ಬಾಧ್ಯವಾಗೋದಿಲ್ಲ. ಹಲ್ಲೆಲೂಯಾ. ಯಾರಿಗಾದ್ರೂ ಅಂತ ಆಲೋಚನೆ ಇದ್ರೆ ಈಗಲೇ ಬಿಟ್ಬಿಡ್ರಿ. ಈ ಲೋಕದಲ್ಲಿ ಯಾವುದು ಕಷ್ಟ ಅನುಭವಿಸಿದಿರಿ, ಪರಲೋಕದಲ್ಲಿ ಯಾವುದು ದೇವರ ಹತ್ರ ಇರಬೇಕು. ಆಮೇಲೆ ಈ ಲೋಕದಲ್ಲಿ ಯಾವುದು ನೋವು ಪಟ್ಟಿದ್ದೀರಿ, ಪರಲೋಕದಲ್ಲಿ ಯಾವುದು ಅಪ್ಪರ ಎದುರು ಹತ್ರ ಇರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪ್ಪನ ಎದೆಗೆ ಒರಗಿಕೊಂಡಿರೋಣ. ಅವರು ನಮ್ಮನ್ನು ಪ್ರೀತಿ ಮಾಡಿ ಜಯ ಕೊಟ್ಟು, ಬಲ ಕೊಟ್ಟು, ಬಿಡುಗಡೆ ಕೊಟ್ಟು, ಸಮಾಧಾನ ಕೊಟ್ಟು, ಆರೋಗ್ಯ ಕೊಟ್ಟು, ಸಂತೃಪ್ತಿ ಕೊಟ್ಟು, ನಮಗೆ ಬೇಕಾದ ಎಲ್ಲ ಹಣ, ಆಸ್ತಿ, ಮನೆ, ಮಠ ಎಲ್ಲ ಕೊಟ್ಟು, ನಾವು ಬೇಡಿದಕ್ಕಿಂತ, ಯೋಚನೆ ಮಾಡುವುದಕ್ಕಿಂತ ಹೆಚ್ಚಾದದನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಆಮೇಲೆ ಭಯಪಡಬೇಡ್ರಿ, ಕಳವಳ ಪಡಬೇಡ್ರಿ, ಧೈರ್ಯವಾಗಿರ್ರಿ, ಸೋತು ಹೋಗ್ಬೇಡ್ರಿ, ಆತರನ್ನ ಬಿಡಬೇಡ್ರಿ. ಉಸಿರೋ ಇರೋವರೆಗೂ ದೇವರಿಂದ ದೂರ ಹೋಗ್ಬೇಡ್ರಿ, ಉಸಿರೋ ಇರೋವರೆಗೂ ಸಭೆಯಿಂದ ದೂರ ಹೋಗ್ಬೇಡ್ರಿ. ಉಸಿರು ಇರೋವರೆಗೂ ನಾನು ಬಹಳ ಸರಿ ಹೇಳ್ತೇನೆ ನಿಮಗೆ, ನೀವು ಸತ್ತಾಗ ನಿಮಗೋಸ್ಕರ ನಾ ಕಣ್ಣೀರು ಹಾಕಿ ಒಬ್ಬ ಪಾಸ್ಟರ್ ಕುಟುಂಬನ ಯಾವತ್ತೂ ಉಳಿಸ್ತೀನಿ. ಹಲ್ಲೆಲೂಯಾ. ಯಾವತ್ತೂ ಉಳಿರಿ, ಒಂದು ಜ್ಞಾಪಕಾತ್ಮಕವಾಗಿರ್ಲಿ. ಆಮೇಲೆ ಒಂದು ನೆನಪಾಗಿರ್ಲಿ. ಹೌದ್ರಿ, ಸಭೆಯಲ್ಲಿ ಇದ್ದವ್ರು ಇದ್ರಿ, ಅಯ್ಯೋ ರಾಣಿ ಅಕ್ಕ ಅಂತವ್ರು ಇದ್ರಿ, ಅಯ್ಯೋ ಈರಮ್ಮ ಅಂತವ್ರು ಇದ್ರಿ, ಅಯ್ಯೋ ಜಯಕ್ಕ ಅಂತವ್ರು ಇದ್ರು, ಪಾರಮ್ಮ ಅಂತವ್ರಿದ್ರು, ಉಲಿಗಮ್ಮನ ಅಂತವ್ರಿದ್ರು, ಅನ್ಶಂಕರ್ ಅಂತವ್ರು, ಲಕ್ಷ್ಮೀ ಅಂತ, ಅಯ್ಯೋ ಇಂಥ ಸಹೋದರಿ ಇದ್ರಪ್ಪ. ನೆನಪರ್ಬೇಕ್ರಿ. ಹಲ್ಲೆಲೂಯಾ. ನಿನ್ನ ಹೆಸರು ದೇವರ ಧೂಳಿನಲ್ಲಿ ಬರೀತಾ ಇಲ್ಲ, ಜೀವಬಾಧ್ಯರ ಪುಸ್ತಕದಲ್ಲಿ ಬರೀ. ಯಾವ ಪುಸ್ತಕ ರೀ? ಜೀವಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರು ಬರೀತಾ ಇಲ್ಲ. ಬೈಬಲ್ ಹೇಳ್ತಾ ಇದೆ, ದುಷ್ಟರ ಹೆಸರು ಧೂಳಿನಲ್ಲಿ ಬರೆಯಲ್ಪಡ್ತದೆ, ನೀತಿವಂತರ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಹಾಗಾಗಿ ಕುಟುಂಬವನ್ನ ಚೆನ್ನಾಗಿ ನೋಡ್ಕೋರಿ, ದೇವರ ಮೇಲೆ ಭರವಸೆ ಇಡ್ರಿ. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆ ಇಡ್ರಿ, ಸಾಕ್ಷಿಯಾಗಿ ಬದುಕ್ರಿ. ಆಜು ಬಾಜು ಮನೆಯವರು ನೋಡಿದ್ರೆ ನಿಮ್ಗೆ ಹೇಳ್ಬೇಕು, ಅಯ್ಯೋ ಅದು ಕ್ರೈಸ್ತ ಕುಟುಂಬ ರೀ, ಅದು ಯೇಸುವಿನ ಬಳಿ ಹೋಗೋ ಕುಟುಂಬ ರೀ, ಅದು ಆಶೀರ್ವಾದ ಮಂಡಳಿಯ ಕುಟುಂಬ ರೀ, ಬಿಡುಗಡೆ ಹೊಂದಿದ ಕುಟುಂಬ ರೀ, ಆ ಕುಟುಂಬ ಸಮಾಧಾನದ ಕುಟುಂಬ, ಆ ಕುಟುಂಬ ಪರಿಶುದ್ಧವಾದ ಕುಟುಂಬ.
ಆಗಿದ್ದ ಕೆಲಸ ಬೇಗ ಸಕ್ಸಸ್ ಆಗಲ್ಲ. ಕಳವಳ ಕಳವಳ ಕಳವಳ. ಯಾಕೆ ಕಳವಳ? ದೇವರಲ್ಲಿ ಇಲ್ಲ ಅಂದ್ರೆ ಕಳವಳ. ಅದಕ್ಕೆ ಇವತ್ತು ವಾಕ್ಯ ಕೇಳಿದ್ರಿ, ಯಾರ ಮೇಲೆ ಭರವಸೆ ಇಡಬೇಕು? ಇದು ಇನ್ನೂ ಒಂದು ಭಾಗ ಇದೆ, ಇನ್ನು ತುಂಬಾ ಭಾಗಗಳು ಮುಂದೆ ಇದೆ. ಸಮಯ ಸಿಕ್ಕಾಗಲ್ಲ, ಮುಂದುವರಿಸ್ತೇನೆ. ದೇವರು ನಿಮ್ಮೆಲ್ಲರ ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ ಎಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ತಂದೆಯಾದ ದೇವರೇ,